ಕನಕಪುರ. ಡಿಕೆ ಸುರೇಶ್ ಅವರು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದು, ಮತ್ತೊಮ್ಮೆ ಅವರನ್ನು ಗೆಲ್ಲಿಸಲು ಚಾಕನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಂಗ್ರೆಸ್ ಪಕ್ಷದ ಎಲ್ಲ ಸದಸ್ಯರು ಒಮ್ಮತದಿಂದ ತೀರ್ಮಾನ ಮಾಡಿದ್ದೇವೆ ಎಂದು ಚಾಕನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ವಿಎಸ್ಎಸ್ನ ನಿರ್ದೇಶಕರು ಆದ ವೆಂಕಟೇಗೌಡ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಚಾಕನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಮ್ಮ ನಿವಾಸದಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅತ್ಯಧಿಕ ಮತಗಳನ್ನು ನಮ್ಮ ಅಭ್ಯರ್ಥಿಯಾದ ಡಿಕೆ ಸುರೇಶ್ ಅವರಿಗೆ ನೀಡಲು ತೀರ್ಮಾನಿಸಿದ್ದೇವೆ ಎಂದು ಹೇಳಿದರು. ಡಿಕೆ ಸುರೇಶ್ ಅವರು ಕಳೆದ 2 ಬಾರಿ ಕ್ಷೇತ್ರದಿಂದ ಪ್ರತಿನಿಧಿಸಿ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಈ ಬಾರಿ ನಾವು ಅವರನ್ನು ಮತ್ತೊಮ್ಮೆ ಬೆಂಬಲಿಸುವುದರಿಂದ ಯುವಕರಿಗೆ ಉದ್ಯೋಗ ನೀಡುವ ಕೈಗಾರಿಕೆಗಳನ್ನು ತರುವಲ್ಲಿ ಮುಂದಾಲೋಚನೆ ಹೊಂದಿದ್ದಾರೆ. ಹಾಗಾಗಿ ಪ್ರತಿ ಮನೆಗಳಿಗೆ ಮುಂದಿನ ದಿನಗಳಲ್ಲಿ ಉದ್ಯೋಗ ಸೃಷ್ಟಿಯಾಗಲಿದೆ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಕೈ ಬಲಪಡಿಸುವ ಹಾಗೂ ಮುಂದಿನ ಮುಖ್ಯಮಂತ್ರಿ ನಡೆಗೆ ಪ್ರೋತ್ಸಾಹಿಸಲು ನಮ್ಮ ಸಹೋದರರಾದ ಬಿಡಿಸಿಸಿ ಬ್ಯಾಂಕಿನ ಮಾಜಿ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಮುಖಂಡರಾದ ನಾರಾಯಣಗೌಡರು ಡಿಕೆ ಸುರೇಶ್ ಅವರನ್ನು ವಿಧಾನ ಪರಿಷತ್ ಸದಸ್ಯ ಎಸ್ ರವಿರವರ ಮಾರ್ಗದರ್ಶನದಲ್ಲಿ ಬೆಂಬಲಿಸುತ್ತಿದ್ದಾರೆ ಎಂದು ಹೇಳಿದರು. ನಾವು ಸಹ ಚಾಕನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪ್ರತಿ ಹಳ್ಳಿಯ ಮತದಾರರು ಮುಂದಿನ ಅಭಿವೃದ್ಧಿಯ ದೃಷ್ಟಿಯಿಂದ ಡಿಕೆ ಸುರೇಶ್ ಅವರನ್ನು ಮತ್ತೊಮ್ಮೆ ಭಾರಿ ಬಹುಮತದ ಅಂತರದಲ್ಲಿ ಗೆಲ್ಲಿಸಲು ನಿರ್ಧರಿಸಿದ್ದೇವೆ ಎಂದು ಹೇಳಿದರು. ಚಾಕನಹಳ್ಳಿ ವಿಎಸ್ಎನ್ ಅಧ್ಯಕ್ಷ ಗಿರೀಶ್ ಅವರು ಮಾತನಾಡಿ, ಡಿಕೆ ಸುರೇಶ್ ಅವರ ಗೆಲುವಿಗೆ ನಾವೆಲ್ಲರೂ ಶ್ರಮಿಸುವುದಾಗಿ ಹೇಳಿದರು. ಎಲ್ಲ ಮುಖಂಡರು ಹಾಗೂ ಕಾರ್ಯಕರ್ತರು ಇಂದಿನಿಂದಲೇ ಮನೆ ಮನೆಗೆ ತೆರಳಿ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳನ್ನು ತಿಳಿಸುವುದಾಗಿ ಹೇಳಿದರು. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಡಿಕೆ ಸುರೇಶ್ ಅವರಲ್ಲ, ಪ್ರತಿ ಹಳ್ಳಿಯ ಪ್ರತಿಯೊಬ್ಬ ಮತದಾರರೂ ಸಹ ಅಭ್ಯರ್ಥಿ ಎನ್ನುವ ರೀತಿ ಕೆಲಸ ಮಾಡೋಣವೆಂದು ಕರೆ ನೀಡಿದರು. ಚಾಕನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರಶ್ಮಿ, ಉಪಾಧ್ಯಕ್ಷರಾದ ಗಂಗರಾಜು, ಸದಸ್ಯರಾದ ಚಿಕ್ಕತಾಯಮ್ಮ, ಜಯಶೀಲ, ಮಂಜುಶ್ರೀ, ಉಮಾರವಿ, ಲಕ್ಷ್ಮಮ್ಮ, ಶೇಖರ್, ಮುದೇಗೌಡ, ಗಿರೀಶ್, ಕೆಂಪಣ್ಣ, ಚೇತನ್, ದೊಡ್ಡಯ್ಯ, ಪ್ರಕಾಶ್, ದೇವುಕುಮಾರ್ ಅವರು ಉಪಸ್ಥಿತರಿದ್ದರು. ಮುಖಂಡರಾದ ಕೆಂಪಣ್ಣ, ಮರಿಯಣ್ಣ, ಕೆಇಬಿ ತಿಮ್ಮೇಗೌಡ, ಪ್ರಕಾಶ್, ಹೊನ್ನಯ್ಯ, ದೇಶಲಿಂಗೇಗೌಡ, ಚಿಕ್ಕಸಿದ್ದೇಗೌಡ, ರಾಜು, ಶಾಂತಕುಮಾರ್, ಚೇಣಕುಪ್ಪೆ ಮಹೇಶ್, ಕಿರಣ್ ವೆಂಕಟೇಗೌಡ, ಭಾಗ್ಯಮ್ಮ ವೆಂಕಟೇಗೌಡ, ಮುತ್ತೇಗೌಡ, ಗುಂಡ, ಕೆಂಚೇಗೌಡ, ಮರಿಯಪ್ಪ, ಮಹಾದೇವ್, ಚಿಕ್ಕಸಿದ್ದೇಗೌಡ, ಚಂದ್ರು, ಉಮೇಶ್, ಹೊನ್ನಯ್ಯ, ಸುನಿಲ್, ನಾಗಣ್ಣ, ರಾಮಚಂದ್ರು, ಗಿರೀಶ್, ಶಿವು, ಶ್ಯಾಮು, ಆಕಾಶ್, ಬಾಬು, ಬೀರೇಶ್, ಕೆಂಚೇಗೌಡ, ದಾಸೇಗೌಡ, ಹೋಟೆಲ್ ಶಿವಸ್ವಾಮಿ, ವೆಂಕಟರಮಣ, ಸಿದ್ದರಾಜು, ಭಜಂತ್ರಿ, ನಾಗರಾಜು, ಮನೇಶ್, ಚಾಕ್ಲೇಟ್, ಮಹಾದೇವು ಮೊದಲಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಎಲ್ಲ ನನ್ನ ಗ್ರಾಮ ಪಂಚಾಯತಿಯ ಸದಸ್ಯರೇ ಮತ್ತು ನನ್ನ ಸ್ನೇಹಿತ ವರ್ಗದವರೇ ಹಾಗೂ ಇಲ್ಲಿ ಇರುವ ಎಲ್ಲ ನಮ್ಮ ಸುತ್ತಮುತ್ತ ಗ್ರಾಮದ ಎಲ್ಲ ನನ್ನ ಅಣ್ಣ ತಮ್ಮಂದಿರೇ ಮತ್ತು ನನ್ನ ಹಿರಿಯರೇ ಮತ್ತು ಹಿರಿಯರೇ, ನಾವು ಇಲ್ಲಿ ಕರೆದಿರೋ ಒಂದು ಉದ್ದೇಶ ಏನಪ್ಪ ಅಂದರೆ, ನಮ್ಮ ಗ್ರಾಮ ಪಂಚಾಯತಿಯಿಂದ ನಮ್ಮ ಎಲ್ಲ ಸದಸ್ಯರುಗಳನ್ನು ಅವರಿಗೆ ಮಾತಾಡಿಸಿ ನಮ್ಮ ಡಿಕೆ ಸುರೇಶ್ ಅವರಿಗೆ ಅವರ ಕೈ ಬಲಪಡಿಸಬೇಕು ಮತ್ತು ನಮ್ಗೆ ಇನ್ನೂ ಹೆಚ್ಚು ಅವರಿಂದ ನಮಗೆ ಅನುಕೂಲ ಆಗಬೇಕು, ಒಳ್ಳೊಳ್ಳೆ ಅಭಿವೃದ್ಧಿ ಕಾರ್ಯ ಮಾಡಲಿ ಅಂದ್ಬಿಟ್ಟು ನಾವೊಂದು ಸಭೆಯನ್ನು ಏರ್ಪಡಿಸಿದ್ದೀವಿ. ಅದು ಉದ್ದೇಶವಾಗಿ ಮತ್ತೊಮ್ಮೆ ಈ ಸಭೆಯನ್ನು ನಮ್ಮ ಚಿಕ್ಕುಪ್ಪೆ 500 ಮುಖಂಡತ್ವದಲ್ಲೇ ನಾವೆಲ್ಲ ಮುಂದುವರ್ಕೊಂಡು ಅವ್ರಿಗೆ ಕೈ ಬಲಪಡಿಸ್ಕೊಂಡು ಅವ್ರ ಜೊತೆಲೇ ನಾವೆಲ್ಲ ಹೋಗ್ತೀವಿ, ನಾವೆಲ್ಲ ಒಗ್ಗಟ್ಟಾಗಿ ಹೋಗಿ ನಮ್ಮ ಡಿ ಕೆ ಸುರೇಶ್ ಅವರ ಕೈ ಬಲಪಡಿಸ್ಬೇಕು ಅಂತ ಹೇಳ್ಬಿಟ್ಟು ನಾವು ಇದೊಂದು ಸಭೆಯನ್ನು ಆಯೋಜಿಸಿದ್ದೀವಿ. ತಾವು ಇಲ್ಲೆಲ್ಲ ಬಂದಿರೋದಕ್ಕೆ ನಮಗೆ ಭಾಳ ಸಂತೋಷ ಆಗಿದೆ. ಅವರಿಗೆ ಇನ್ನೂ ಹೆಚ್ಚಿಗೆ ಬಹುಮತವಾಗಿ ನಾವು ಅವ್ರನ್ನ ಗೆಲ್ಲಿಸ್ಬೇಕು, ನಾವು ಈ ಸುತ್ತಮುತ್ತ ಇನ್ನೂ ಹೆಚ್ಚಿಗೆ ಅವ್ರಿಗೆ ಕೈ ಬಲಪಡಿಸ್ಬೇಕು ಅಂತ ಹೇಳಿ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಅಭಿವೃದ್ಧಿ ಬಗ್ಗೆ ಮಾತಾಡೋದು. ಸುರೇಶ್ ಅಣ್ಣ ಅವರು ಭಾಳ ಅಭಿವೃದ್ಧಿ ಮಾಡವ್ರೆ. ನಮಗೆ ರಸ್ತೆ ಇರ್ಬೋದು, ನೀರು ಇರ್ಬೋದು, ಮತ್ತು ಅನೇಕ ಅಭಿವೃದ್ಧಿ ಕಾರ್ಯದಲ್ಲಿ ಭಾಳ ಮುತುವರ್ಜಿ ಮಾಡವ್ರೆ. ಮತ್ತು ಖಾತೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಖಾತೆ ಮಾಡಿಸ್ಕೊಡೋದೇ ಆಗಲಿ, ಇನ್ನು ನೀರಿನ ವ್ಯವಸ್ಥೆ ಆಗಲಿ, ಮತ್ತು ಎಲ್ಲ ವ್ಯವಸ್ಥಿತವಾಗಿ ಅವರ ಮುಖಂಡತ್ವದಲ್ಲಿ ಭಾಳ ಅಭಿವೃದ್ಧಿಯಾಗಿದೆ. ನಮ್ಮ ತಾಲೂಕು ಕನಕಪುರ ತಾಲೂಕು ಭಾಳ ಅಭಿವೃದ್ಧಿಯಾಗಿದೆ. ನಮ್ಮ ಪಂಚಾಯತಿನೂ ಭಾಳ ಅಭಿವೃದ್ಧಿಯಾಗಿರೋದ್ರಿಂದ ನಾವು ಅವರಿಗೆ ಇನ್ನೂ ಹೆಚ್ಚಿಗೆ ಅವರಿಗೆ ಶಕ್ತಿ ತುಂಬಬೇಕು ಅಂದ್ಬಿಟ್ಟು ನಾವು ಭಾಳ ಹೆಮ್ಮೆಯಿಂದ ಈ ಕಾರ್ಯಕರ್ತರು ಕರೆದು ಈ ಒಂದು ಸಭೆಯನ್ನು ಮಾಡಿ, ಈ ಸಭೆಯ ಮುಖಾಂತರ ಅವರಿಗೆ ಒಂದು ಸಂದೇಶ ಕಳಿಸ್ಬೇಕು. ನಾವೆಲ್ಲ ಇದ್ದೀವಿ, ನಿಮ್ಮ ಜೊತೆ ಒಗ್ಗಟ್ಟಾಗಿದ್ದೀವಿ, ಒಟ್ಟಿಗೆ ಇದ್ದೀವಿ, ಏನೇ ಬಂದರೂ ನಾವು ನಿಮ್ಮ ಜೊತೆಲಿ ಇದ್ದೀವಿ. ನಿಮ್ದು ಯಾವುದೇ ಹಣಕಾಸಾಗಲಿ ಇನ್ನೂ ಯಾವ ವ್ಯವಸ್ಥೆನೂ ನಮಗೆ ಬೇಡ, ನಾವು ಒಬ್ಬತ್ತವಾಗಿ ನಿಮಗೆ ಬಂದು ನಾವು ವೋಟ್ ಮಾಡ್ತಾಯಿದ್ದೀವಿ, ಹೆಚ್ಚು ಅಂಕಗಳಿಂದ ಗೆಲ್ಲಿಸ್ತೀವಿ ಅಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಚಾಕನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಕಾಂಗ್ರೆಸ್ ಮುಖಂಡರು ಮತ್ತು ಸೊಸೈಟಿ ನಿರ್ದೇಶಕರು, ಅಧ್ಯಕ್ಷರು, ಮಾಜಿ ಸದಸ್ಯರು, ಮಾಜಿ ಅಧ್ಯಕ್ಷರು ಇವರೆಲ್ಲರನ್ನು ಸಭೆ ಕರೆದಿರೋ ಉದ್ದೇಶ ಏನಂದರೆ,
ನಮ್ಮ ನಿಮ್ಮ ನೆಚ್ಚಿನ ನಾಯಕರಾದಂಥ ಡಿ ಕೆ ಸುರೇಶ್ ಅವರು ಈ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅವರು ಲೋಕಸಭಾ ಸದಸ್ಯರಾದ ಮೇಲೆ ಅಭಿವೃದ್ಧಿ ಹಿಂದೆಂದೂ ಕಾಣದೇ ಇರುವಂಥ ಅಭಿವೃದ್ಧಿ ಕಂಡಿದ್ದೀವಿ. ಸಾಲೋದಕ್ಕೆ ಕೆಲ್ಲಾಳ್ ಸಂದ್ರ ಇರ್ಬೋದು, ಚೀರ್ಣಕುಪ್ಪೆ ಇರ್ಬೋದು, ಈಗ ಏನ್ ಲಕ್ಷ್ಮೀಪುರ ಇರ್ಬೋದು, ನಮ್ಮ ಪಂಚಾಯಿತಿ ವ್ಯಾಪ್ತಿ ಗೌಡಹಳ್ಳಿ ಇರ್ಬೋದು. ಹಿಂದೆ ಅವರು ಲೋಕಸಭಾ ಸದಸ್ಯರ ಮೊದಲು ಯಾವುದೇ ರಸ್ತೆ ಆಗಲಿ ಕಾಂಕ್ರೀಟ್ ಆಗಿ ನೋಡಿರಲೇ ಇಲ್ಲ ನಾವು. ಅವರು ಲೋಕಸಭಾ ಸದಸ್ಯರಾದ ನಂತರ ಇವತ್ತು ಎಲ್ಲ ರಸ್ತೆ ಹಳ್ಳಿಗಳಲ್ಲೂ ಕೂಡ ಯಾವುದೇ ಮಣ್ಣು ರಸ್ತೆನೇ ಇಲ್ಲ. ಇವತ್ತು ಪೂರ್ತಿ ಕಾಂಕ್ರೀಟ್ ರಸ್ತೆ, ಡ್ರೈನೇಜು, ಆಮೇಲೆ ನೀರು. ಚೀರ್ಣಕುಪ್ಪೆ ಗ್ರಾಮದಿಂದ ಆಯ್ಕೆಯಾಗಿರೋದು. ಅದೇ ಈಗ ಎಲೆಕ್ಷನ್ ಮುಂಚಿತವಾಗಿ ಕಾಂಗ್ರೆಸ್ ಸರ್ಕಾರದವರು ಹೇಳಿದಂಥ ಯೋಜನೆಗಳು ಏನು ಭರವಸೆ ಕೊಟ್ಟಿದ್ರು ಅವನ್ನೆಲ್ಲ ಈಡೇರಿಸಿದ್ದಾರೆ. ಬಡವ್ರ ಮನೆಗಳಲ್ಲಿ ಈಗ 2,000 ಆಗ್ತಾ ಇರೋದ್ರಿಂದ ಎಷ್ಟೋ ಮನೆಗಳು ಸಂಸಾರದಲ್ಲಿ ಇವಾಗ ಅವರು ಜೀವನ ಮಾಡ್ತಾ ಇದ್ದಾರೆ. ಈ ಎಲ್ಲ ಥರ ಅವ್ರು ಹೇಳಿದಂಥ ಯೋಜನೆಗಳನ್ನೆಲ್ಲ ಜನಗಳಿಗೆ ನೀಡಿ ಅವ್ರೇನು ಅಂತ ಸಾಬೀತು ಮಾಡಿದ್ದಾರೆ. ಇದೇ ರೀತಿ ಅವ್ರಿಗೆ ಹಿಂದಿನ ಚುನಾವಣೆಯಲ್ಲಿ ಹೇಗೆ ಅವ್ರನ್ನ ಬೆಂಬಲಿಸಿ ಗೆಲ್ಲಿಸಿದ್ರು ಅದೇ ಥರ ಈ ಒಂದು ಚುನಾವಣೆಯಲ್ಲೂ ಅವ್ರನ್ನ ಗೆಲ್ಲಿಸಿ ಮಹಿಳೆಯರಿಗೆ ಇನ್ನೂ ಉತ್ತಮವಾದ ಒಂದು ಸೌಲಭ್ಯಗಳನ್ನು ಕೊಡ್ತಾರೆ ಅನ್ನೋ ಭರವಸೆಯನ್ನು ಕೊಡ್ತಾ ಕಾಂಗ್ರೆಸ್ ಮತ್ತೊಮ್ಮೆ ಬರೋದಕ್ಕೆ ನಮ್ಮ ಡಿ ಕೆ ಸುರೇಶ್ ಅವರು ಆಯ್ಕೆಯಾಗಿ ಜಯ ಗಳಿಸುವವರಿಗೆ ನೀವೆಲ್ಲರೂ ಸಹಕರಿಸಬೇಕು.